SLN ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾನು ಸೌಮ್ಯ ಸತೀಶ್. ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾರೆ. ಹಾಗೂ ಈ ಒಂದು ಸನ್ಮಾನ ಬಂದಿಗೆ ಅವರಿಗೆ ಹೃತ್ಪೂರ್ವಕ ಸ್ವಾಗತವನ್ನ ಕೋರ್ತಾರೆ. ಹಾಗೆ ಈ ಒಂದು ಹಾಗೂ ನಾಗಮಂಗಲ ಹಾಲು ಮತ್ತೆ ಎರಡನೇದು ಕಲಿಯಾಪುರ ದೇವೇನಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘ ಜಂಕೋಟೆ ಬಾಗೇಪಲ್ಲಿ ಕ್ಷೇತ್ರದ ಊರಿನಲ್ಲಿ ಹಾಗೂ ಗುಡುಬಂಡೆ ಕ್ಷೇತ್ರದ ಜರವಳ್ಳಿ ಒಕ್ಕೂಟದ ಅಧ್ಯಕ್ಷರು ಸೇರಿ ಇವತ್ತು 7 ಜನ ನಿರ್ದೇಶಕರು ಸಭೆಯಲ್ಲಿ ಭಾಗವಹಿಸಿದ್ದರು. ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದ ಒಂದು ಇತಿಹಾಸವನ್ನು ನೋಡಿದಾಗ ಇವತ್ತು ಹಿಂದೆ ಕೋಲಾರ ಹಾಲು ಒಕ್ಕೂಟ ಇದ್ದಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಕ್ಷೇತ್ರಕ್ಕೆ ಬಹಳಷ್ಟು ಅನ್ಯಾಯ ಆಗಿದೆ. ಇವತ್ತು ನಮ್ಮ ಕ್ಷೇತ್ರ ಇಡೀ ಜಿಲ್ಲೆಯಲ್ಲಿ ಇವತ್ತು ಅತಿ ಹೆಚ್ಚಿನ ಹಾಲು ಉತ್ಪಾದನೆ ಮಾಡತಕ್ಕಂಥ ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ನಮ್ಮ ಕ್ಷೇತ್ರದಲ್ಲಿ ನಮ್ಮ ಸಾಧನೆ ಹೋಗ್ಲಿ, ಬಸೆಟ್ಟಳ್ಳಿ ಹೋಗ್ಲಿ, ಚಿಲ್ಕಲ್ನೇರ್ ಹೋಗ್ಲಿ, ಇವತ್ತು ಬಹಳಷ್ಟು ಹಿಂದುಳಿದಿರ್ತಕ್ಕಂಥ ಹೋಗ್ಲಿಗಳು. ಇವತ್ತು ನಮ್ಮ ದೇವಂತ ಮುನ್ಷಾಪ್ನವರು ಹಿಂದೆ ಅವರ ಒಂದು ಅವಧಿಯಲ್ಲಿ ಇವತ್ತು ಒಂದು ಚಿಲ್ಲಿಂಗ್ ಸೆಂಟರ್ ಮಾಡಿದ್ವಿ ಸಾಧ್ಯ. ಇವತ್ತು ಆ ಚಿಲ್ಲಿಂಗ್ ಸೆಂಟರ್ ಪರಿಸ್ಥಿತಿ ಇವತ್ತು ನಾವು ಸುಮಾರು ಬಾರಿ ಗಮನಿಸಿದಾಗ ಅಲ್ಲಿ ಬಹಳಷ್ಟು ಇವತ್ತು ಅಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಆಗ್ಬೋದು, ಆ ಭಾಗದ ರೈತರಿಗಾಗ್ಬೋದು, ಇವತ್ತು ಅಲ್ಲಿ ಬಹಳಷ್ಟು ಅನ್ಯಾಯ ಆಗಿದೆ. ನಾನು ಯಾಕೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಹೊಸದಾಗಿ ರಚನೆ ಆಗೈತಿ. ಇವತ್ತು ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಅಧ್ಯಕ್ಷರು ನಿರ್ದೇಶಕರು ತಾವಿದ್ದೀರಿ. ನಮ್ಮ ಕ್ಷೇತ್ರದ ಸಮಸ್ಯೆಯನ್ನ ತಮ್ಮ ಗಮನ ತರ್ತಾ ಇದ್ದೀವಿ. ಹಿಂದೆ ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಾನು ಅವತ್ತು ಶಾಸಕನಾಗಿಲ್ಲ, ಆದರೂ ನಮ್ಮ ಮುನಿಯಪ್ಪನವರು ನಮ್ಮ ಎಸ್ದೇವನಹಳ್ಳಿ ಪಂಚಾಯತಿಗೆ ಸೇರಿರ್ತಕ್ಕಂಥ ಜಮೀನನ್ನ ಪಶು ಆಹಾರ ಘಟಕಕ್ಕೆ ಬೇಕಂತ ನಮ್ಮ ಹತ್ತಿರ ಬಂದು ಮಾತಾಡಿದಾಗ ಅಲ್ಲಿರ್ತಕ್ಕಂಥ ಮುಖಂಡರನ್ನ ರೈತರನ್ನ ಮನವೊಲಿಸಿ 26 ಎಕರೆ ಜಮೀನನ್ನು ನಾವು ಪಶು ಆಹಾರ ಘಟಕ ಕೊಟ್ಟಿದ್ದೀವಿ. ಇವತ್ತು ಆ ಒಂದು ಪಶು ಆಹಾರ ಘಟಕದಿಂದ ಇವತ್ತು ನಮ್ಮ ಕ್ಷೇತ್ರಕ್ಕೆ ಯಾವುದೇ ಒಂದು ಅನುಕೂಲ ಆಗ್ತಾ ಇದೆ. ನಾವು ಜಮೀನು ಕಳ್ಕೊಂಡಿದ್ದೀವಿ, ಅಲ್ಲಿ ಬಹಳಷ್ಟು ನಿರುದ್ಯೋಗ ಆಗುತ್ತೆ. ಇವತ್ತು ಅಲ್ಲಿ ಕ್ಯಾಟಲ್ ಫೀಡ್ ಪ್ರಾರಂಭ ಆಗಿ ಸುಮಾರು 3 ವರ್ಷ ಆಗಿತ್ತು. ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡಿ ಪ್ರತಿ ಲಾರಿಯಲ್ಲಿ ಇವತ್ತು 45, 50, 55, 60 ಟನ್ ಇವತ್ತು ಜೋಳ ಇವತ್ತು ಪಶು ಆಹಾರನ ಹೊಡಿತಾ ಇದೆ. ಇವತ್ತು ರಸ್ತೆಗಳು ಸಂಪೂರ್ಣವಾಗಿ ಹಾಳಾಗಿದ್ದವು. ಇವತ್ತು ನಾನು ಒಬ್ಬ ಕ್ಷೇತ್ರದ ಜನಪ್ರತಿನಿಧಿಯಾಗಿ ಇವತ್ತು ಒಕ್ಕೂಟದ ಅಧ್ಯಕ್ಷರಿಗೆ ಮತ್ತು ನಿರ್ದೇಶನ ಗಮನ ತರ್ತಕ್ಕಂಥದ್ದು ಏನು, ಇವತ್ತು KML ಒಕ್ಕೂಟದ ಅಡಿಯಲ್ಲಿ ನಡೀತಾ ಇರತಕ್ಕಂಥ ಕ್ಯಾಟಲ್ ಫೀಡ್ ಅವ್ರಿಗೆ ತಾವು ಒಂದು ಸೂಚನೆಯನ್ನು ಕೊಟ್ಟು ಏನಲ್ಲಿ ಇರ್ತಕ್ಕಂಥ ಉದ್ಯೋಗವನ್ನ ನಮ್ಮ ಕ್ಷೇತ್ರದಲ್ಲಿ ಕೊಡಿಸ್ತಕ್ಕಂಥ ಕೆಲಸ ತಾವು ಮಾಡಬೇಕಂತೇಳಿ ಮಾಡ್ತಾ ಇದ್ದೀವಿ. ಇಷ್ಟು ಪ್ರತಿಷ್ಠೆ ತಗೊಂಡು ಈ ಚುನಾವಣೆ ಮಾಡಕ್ ಕಾರಣ ಇವತ್ತು ನಮಗೆ ಅಲ್ಲಿ ಅನ್ಯಾಯ ಆಗಿದೆ. ಆ ಅನ್ಯಾಯನ ಸರಿಪಡಿಸಬೇಕಾದ್ರೆ ನಮ್ಮ ಕ್ಷೇತ್ರದಿಂದ ನಿರ್ದೇಶನ ಗಳಿಸಬೇಕನ್ನೋ ಒಂದೇ ಉದ್ದೇಶದಿಂದ ಇವತ್ತು 3 ಜನ ನಾವು ಗೆಲ್ಸಿದ್ದೀವಿ. ಇವತ್ತು ಆ ಭಾಗದಲ್ಲಿ ಏನು ಇವತ್ತು ನಮ್ಮ ರೈತರು ಇವತ್ತು ಬೇರೆ ತಾಲೂಕು ಜಿಲ್ಲೆಯಲ್ಲಿ ಪ್ರತಿನಿತ್ಯ ಇವತ್ತು ಕೆಲಸಕ್ಕೆ ಹೋಗ್ತಾ ಇದ್ದಾರೆ.
ನಮ್ಮ ಕ್ಷೇತ್ರದಲ್ಲಿ ಇವತ್ತು ಕೃಷಿ ಇರೋದ್ರಿಂದ ತಾವೆಲ್ಲರೂ ಮನಸ್ಸು ಮಾಡಿದ್ರೆ ಸುಮಾರು ಒಂದು 300 ಜನಕ್ಕಲ್ಲಿ ನಾವು ಕೆಲಸ ಕೊಡಿಸ್ತಕ್ಕಂಥ ಕೆಲಸ ಆಗ್ತದೆ. ಅದೇ ರೀತಿ ಇವತ್ತು ನಮ್ಮ ಆ ಸಾಧಿ ಹೋಬಳಿಯಲ್ಲಿ ಇವತ್ತು ಬಹಳಷ್ಟು ಜನ ಇವತ್ತು ಜೋಳ ಬೆಳೀತಾರೆ. ಇವತ್ತು ಅವರು ಆ ಜೋಳವನ್ನು ಖರೀದಿ ಮಾಡ್ತಕ್ಕಂಥ ಕೆಲಸ ಆಗ್ಬೋದು. ಇವತ್ತು ಹೋಗಿ ಅವರು ಬೇರೆ ಕಡೆ ಕೊಂಡ್ತಾ ಇದ್ದಾರೆ. ಅವ್ರನ್ನ ಕರೆಸಿ ಅವರು ಹೊರ ರಾಜ್ಯದವರು ಇವತ್ತು ಗುತ್ತಿಗೆ ಪಡ್ಕೊಂಡಿರುವಂಥದ್ದು. ತಾವೆಲ್ಲರೂ ನಿಮ್ಮ ಒಕ್ಕೂಟದಿಂದ KMFಗೆ ಒಂದು ಸೂಚನೆಯನ್ನ ಒಂದು ವರದಿಯನ್ನು ಕಳಿಸಿ ಇದನ್ನ ಬಗೆಹರಿಸ್ತಕ್ಕಂಥ ಕೆಲಸ ತಾವು ಮಾಡ್ಬೇಕಂತೇಳಿ ಈ ಕ್ಷೇತ್ರದ ಎಲ್ಲರ ಪರವಾಗಿ ತಮ್ಮಲ್ಲಿ ನಾನು ಮನವಿಯನ್ನು ಮಾಡ್ತಾ, ಇವತ್ತು ನಮ್ಮ ಸಾಧನೆ ಚೆಲ್ಲಿಂಗ್ ಸೆಂಟರ್ ಇವತ್ತು ಬಹಳಷ್ಟು ದುಸ್ಥಿತಿಯಲ್ಲಿದೆ. ತಾವೆಲ್ಲರೂ ಮನಸ್ಸು ಮಾಡಿ ಇವತ್ತು ಮುಂದೆ ಚಿಂತಾಮಣಿ ಐಸ್ಕ್ರೀಮ್ ಫ್ಯಾಕ್ಟ್ರಿ ಸಹ 40 ಕೋಟಿ ವೆಚ್ಚದಲ್ಲಿ ಆಗಿದೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲೂ ಸಹ ಇವಾಗ ಹೊಸದಾಗಿ ಒಕ್ಕೂಟ ಪ್ರಾರಂಭ ಆಗಿದೆ. ನಮ್ಮ ಕ್ಷೇತ್ರಕ್ಕೂ ನಮ್ಮನ್ನ ಬುಲೆಟ್ ಮಡಿಕೊಂಡಿದ್ದಾರೆ ಶಿವಮೊಗ್ಗ ಕ್ಷೇತ್ರದವ್ರನ್ನ. ಈ ಬಾರಿ ಅಲ್ಲಿ ಒಂದು ಪ್ಯಾಕಿಂಗ್ ಘಟಕ ಒಂದು ಮಾಡಿದಾಗ ಭಾಗದಾಗ ನಮ್ಮ ರೈತರಿಗೂ ಮತ್ತು ಅಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ನಿರುದ್ಯೋಗದ ಒಂದು ಅವಕಾಶ ಸಿಗ್ತದೆ ಅಂತ ಸಂದರ್ಭದ ಎಲ್ಲರಿಗೂ ಮನವಿಯನ್ನು ಮಾಡ್ತಾ ಈ ಒಂದು ಕಾರ್ಯಕ್ರಮವನ್ನ ಅಚ್ಚುಕಟ್ಟಾಗಿ ನಮ್ಮ ಒಕ್ಕೂಟಕ್ಕೆ 13ರಲ್ಲಿ 7 ಜನ ನಾವು ಹಳಬರೆ ಆಯ್ಕೆಯಾಗಿದ್ದೀವಿ. ವಿಶೇಷ ಯಾಕಂದ್ರೆ ಎಲ್ಲರೂ ನುರಿತ ಒಂದು ಎಲ್ಲ ರೈತರ ಕುಟುಂಬದಿಂದ ಬಂದಿರುವ ನಿರ್ದೇಶಕರುಗಳೇ 6 ಜನನೂ ಸೇರಿ, ನಾನೇನು ಅವ್ರದ್ದಲ್ಲ, ಹೊಸಬರಾದ್ರೂ ಅವ್ರಿಗೂ ಕೂಡ ಒಂದು ಅನುಭವ ಇದೆ. ರಾಜಕೀಯದಲ್ಲಿ ಅನುಭವ ಇದೆ, ಸಹಕಾರ ಕ್ಷೇತ್ರದಲ್ಲಿ ಕೂಡ ಅವರಿಗೂ ಕೂಡ ಅನುಭವ ಇದ್ದ ಒಂದು ಆಡಳಿತ ಮಂಡಳಿ, ಒಕ್ಕೂಟದ ಆಡಳಿತ ಮಂಡಳಿ ಇವಾಗ ಆಯ್ಕೆಯಾಗಿದೆ. ಅದರಲ್ಲಿ ಬೇರೆ ಮಾತಿಲ್ಲ. ಆದರೆ ನಮ್ಮ ಸವಾಲುಗಳು ಕೂಡ ಇದೆ. ಆ ಸವಾಲುಗಳು ಮೆಟ್ಟಿಲ್ಲ ಕೆಲಸ ನಾವು ಮಾಡಬೇಕಾಗಿದೆ. ಯಾಕಂದರೆ ಹೊಸ ಒಕ್ಕೂಟನ ಅಲ್ಲಿಂದ ಬೇರ್ಪಟ್ಟು ತಂದಿದ್ದೀವಿ, ಒಂದು ಕಷ್ಟಪಟ್ಟು. ಇವತ್ತು ನಿಮಗೆಲ್ಲ ಗೊತ್ತಿದೆ. ಆದ್ದರಿಂದ ನಾವೆಲ್ಲ ಸೇರಿ ನಾವು ಪಕ್ಷಾತೀತವಾಗಿ, ನನ್ನ ಪಕ್ಷ ಅಂತ ನಾನು ಆಯ್ಕೆ ಆದಮೇಲೆ ಹೇಳಿದ್ದೀನಿ. ಇವತ್ತು ಹೇಳಿದೆ, ನಾಳೆನಾದರೆ 5 ವರ್ಷ ನಾನು ಏನು ಆಡಳಿತ ಕೊಟ್ಟಿದ್ದಾರೆ ನಮ್ಮ ಜನರ ಆಶೀರ್ವಾದ, 5 ವರ್ಷ ತನಕ ಕೂಡ ನಾವು ಒಂದೇ ಹಾದಿಯಲ್ಲಿ ಹೋಗ್ಬೇಕನ್ನೋ ಒಂದು ನಿಟ್ಟಿನಲ್ಲಿ ಎಲ್ಲರೂ ಬಂದಿದ್ದೀವಿ. ನಾವು ಪಕ್ಷ ಭೇದ ಮರೆತು ಪಕ್ಷಾತೀತವಾಗಿ ಎಲ್ಲ ಕೂಡ ನಾವು ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನ ಮನಸ್ಸಲ್ಲಿದೆ, ಅವ್ರ ಮನಸ್ಸಲ್ಲಿದೆ. ಆದ್ದರಿಂದ ನಾವು ಇವತ್ತು ಒಕ್ಕೂಟವನ್ನು ಕಟ್ಟಿ ಬೆಳೆಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಸರ್, ಈಗ ಹಾಲು ಘಟಕಕ್ಕೆ ನಮ್ಮ ಹಿರಿಯರು ಬಂದು ನಮ್ಗೆ ಆಶೀರ್ವಾದ ಮಾಡಿ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘಗಳ ಒಂದು ಕ್ಷೇತ್ರದಲ್ಲಿ ಯಾವ ರೀತಿ ಕೆಲಸ ಮಾಡಬೇಕು, ಯಾವ ರೀತಿ ಹೋಗ್ಬೇಕಾಗ್ತದೆ ಅಂತಕ್ಕಂಥ ಮಾರ್ಗದರ್ಶನ ಕೊಟ್ಟಿದ್ದಾರೆ. ಆ ಮಾರ್ಗದರ್ಶನದಲ್ಲಿ ನಾವು ಕೆಲಸ ಮಾಡಿರ್ತಾ ಇದ್ದೀವಿ. ಇವತ್ತು ನೂತನವಾಗಿ ನಮ್ಮ ಶಾಸಕರ ಆದಿಯಾಗಿ, ನಮ್ಮ ಅಧ್ಯಕ್ಷರ ಆದಿಯಾಗಿ, ನಮ್ಮ ಹಿರಿಯರಂಥ ನಾಗರಾಜಣ್ಣವರು ಮತ್ತು ಮತ್ತೊಬ್ಬ 3 ಜನ ನಿರ್ದೇಶಕರ ಆದಿಯಾಗಿ ಇವತ್ತು ಇಲ್ಲಿ ಪದಗ್ರಹಣ ಮಾಡೋಕ್ಕೆ ಕರೆದಿದ್ದಾರೆ. ಅದರ ಫಲವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ರೈತರಿಗೆ ಯಾವುದೇ ಅವರಿಗೆ ಕೊಡಬೇಕು, ಈಗಾಗಲೇ 1200 ಎಕರೆಗೆ ಪ್ರೋತ್ಸಾಹಧನ ಕೊಟ್ಟಿದ್ದಾರೆ ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ. ಅದರ ಪರವಾಗಿ ಇನ್ನೂ ಮುಂದಿನ ದಿನಗಳಲ್ಲಿ ಒಂದು ಕ್ವಾಲಿಟಿಯಲ್ಲಾಗ್ಬೋದು, ಒಂದು ಪ್ರೊಡಕ್ಷನ್ ಆಗ್ಬೋದು, ಅದರಲ್ಲಿ ಶಿಡ್ಲಘಟ್ಟ ಕ್ಷೇತ್ರ ಉನ್ನತ ಸ್ಥಾನದಲ್ಲಿದೆ. ಇವತ್ತು 1,20,000 ಲೀಟರ್ ಕೊಡ್ತಾಯಿದೆ. ಇವತ್ತು ಶಿಡ್ಲಘಟ್ಟ ರೇಷ್ಮೆ ಮತ್ತು ಹಾಲಿಗೆ ಹೆಸರುವಾಸಿ. ಅದೇ ಥರ ಇವತ್ತು ನಮ್ಮ ರೈತರು ಬಹಳ ಕಷ್ಟಜೀವಿಗಳು. ಇವತ್ತು ಆ ರೇಷ್ಮೆಯಿಂದ ಬರ್ತಕ್ಕಂಥ ಏನು ಸೊಪ್ಪು ಆಗ್ಬೋದು ಅದನ್ನು ಇದು ಮಾಡಿ ಆ ಹೆಣ್ಣುಮಕ್ಕಳು ನೋಡಬೇಕು, ಬೆಳಗ್ಗೆ ಸಾಯಂಕಾಲ ಕಷ್ಟ ಬಿದ್ದು ಹಾಲು ಕೊಡ್ತಾರೆ. ಅದಕ್ಕೆ ಇನ್ನೂ ಹೆಚ್ಚಿನ ಪ್ರೋತ್ಸಾಹಧನ ಸರ್ಕಾರದಿಂದ ಸಾಲ್ತಾ ಇಲ್ಲ. ಇವತ್ತು ಏನು 5 ರೂಪಾಯಿ ಕೊಟ್ಟರೆ ಅದನ್ನು ಏನೇನಕ್ಕೂ ಸಾಕಾಗೋದಿಲ್ಲ. ಆದ್ದರಿಂದ ಇನ್ನು ಸರ್ಕಾರ ದೊಡ್ಡ ಮನಸ್ಸು ಮಾಡಿ ಮುಂದಿನ ದಿನಗಳಲ್ಲಿ ಸ್ವಲ್ಪ ಪ್ರೋತ್ಸಾಹಧನ ಇನ್ನೂ ಹೆಚ್ಚಿಗೆ ಕೊಡಬೇಕು ಅಂತ. ಅದ್ರ ಜೊತೆಗೆ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ಒಕ್ಕೂಟದಲ್ಲಿ ₹1, ಯಾಕಂದರೆ 18 ಒಕ್ಕೂಟಗಳು 16 ಒಕ್ಕೂಟದ ಪೈಕಿ ಇವತ್ತು ಏನಾದರೂ ₹1 ಹೆಚ್ಚುವರಿಯಾಗಿ ಜಾಸ್ತಿ ಕೊಡ್ತಾ ಇದ್ದಾರೆ. ಅದು ಚಿಕ್ಕಬಳ್ಳಾಪುರ ಜಿಲ್ಲೆ. ಅದರಿಂದ ಮುಂದಿನ ದಿನಗಳಲ್ಲಿ ಏನು ನಮ್ಮ ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿ ಏನು ತೀರ್ಮಾನ ತೆಗೆದುಕೊಂಡ್ರೆ ಅದರಂತೆ ಇವತ್ತು ಹೆಚ್ಚಿನ ಸೌಲಭ್ಯಗಳನ್ನು ರೈತರು ಕೊಡೋಕ್ಕೆ ಅವಕಾಶ ಮಾಡಿಕೊಡ್ತೀವಿ ಅಂತ ಈ ಸಂದರ್ಭದಲ್ಲಿ. ಈಗ